ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮೆಣಸಿನಕಾಯಿ ಹರಿತಾ ಇದ್ದೀವಿ. ಆ ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆ ಇವತ್ತು ಗುಂಟೂರು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟಲ್ಲಿ ಈ ಮೂರು ಮಾರ್ಕೆಟ್ಗಳಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ. ಈ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದವು ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಮೆಣಸಿನಕಾಯಿ ಅದನ್ನ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಆಲ್ರೆಡಿ ಇದು ಹರಿದಿರತಕ್ಕಂಥ ಮೆಣಸಿನ ಗಿಡ. ಸೊ ಮೇಲೆ ಹಸಿಕಾಯಿ ಮಾತ್ರ ಬಿಟ್ಟು ಉಳುಕಿದ್ದಂಥ ಹಣ್ಣುಗಾಯಿ ಆಗಿರ್ಬೋದು ಮತ್ತು ಆ ಮಚ್ಚಗಾಯಿ ಆಗಿರ್ಬೋದು, ಎಲ್ಲ ಕೆಳಗೆ ಬಿದ್ದಿರ್ತಕ್ಕಂಥ ಮಚ್ಚಗಾಯಿ ಆಗಿರ್ಬೋದು, ಕೇಡುಗಾಯಿ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಆರಿಸ್ಕೊಂಡಿದ್ದೀವಿ. ಯಾವುದೇ ಒಂದು ಕಾರಣಕ್ಕೂ ಒಳ್ಳೆ ಕಾಯಿನ ಮಾತ್ರ ಆರಿದಿಲ್ಲ ಮತ್ತು ಎಲ್ಲವನ್ನೂ ಪ್ರತಿಯೊಂದನ್ನು ಬಿಡ್ದಂಗೆ ಆರಿಸ್ಕೊಂಡಿದ್ದೀವಿ. ಆರಿಸ್ಕೊಂಡು ಆಮೇಲೆ ನಾವು ಬೇರೆ ಅಂದರೆ ಒಳ್ಳೆ ಕಾಯಿನ ಸಪ್ರೇಟ್ ಮಾಡಿ ಕೇಡುಗಾಯಿನ ಸಪ್ರೇಟ್ ಮಾಡಿ ಮಾರ್ಬೇಕಂತ ಇದು ಡಿಸೈಡ್ ಮಾಡಿದ್ವಿ. ಸೊ ಯಾಕಂದರೆ ಈ ಕೇಡುಗಾಯಿ ಕೂಡ 4,000 5,000 ಪ್ರತಿಯೊಂದು ಕ್ವಿಂಟಾಲ್ಗೆ ಮಾರಾಟ ಆಗ್ತಿರ್ತವೆ. ಸೊ ಕೇಡುಗಾಯಿಯಲ್ಲಿ ಏನು ಮಚ್ಚೆಗಾಯಿ ಸ್ವಲ್ಪ ಜಾಸ್ತಿ ಇದಾವೆ ಅಂದರೆ ಸ್ವಲ್ಪ ರೇಟು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. 7,000 ಅಥವಾ 8,000 ಕೂಡ ಆಗ್ಬೋದು. ಸೊ ಅದೇ ಉದ್ದೇಶದಿಂದ ಸೊ ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ ಗಮನಿಸಿರ್ಬೋದಾದರೆ ಸೊ ನಮ್ಮ ಊರಿಂದ ಬ್ಯಾಡಗಿ ಮಾರ್ಕೆಟ್ ಹೋಗಿರ್ತಕ್ಕಂಥವ್ರು ಚೆನ್ನಾಗಿರ್ತಕ್ಕಂಥ 12,000 11,700 800 ಈ ರೀತಿ ಕೂಡ ಮಾರಾಟ ಆಗಿದ್ದಾವೆ. ಕೇಡುಗಾಯಿ ಬಂದುಬಿಟ್ಟು 6,000 7,000 5,600 5,500 ಈ ರೀತಿ ಕೂಡ ಮಾರಾಟ ಆಗಿದೆ. ಅವು ಈ ಕೇಡುಗಾಯಿ. ಒಳ್ಳೆಕಾಯಿ ಕೂಡ 11,000 12,000 ಈ ರೀತಿ ಮಾರಾಟ ಆಗಿದೆ. ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಈ ಥರ ಸಂದರ್ಭದಲ್ಲಿ ಯಾವುದೇ ಒಂದು ಕಾಯಿನ ಬಿಡೋಂಗಿಲ್ಲ. ಯಾಕಂದರೆ ಮಚ್ಚೆಗಾಯಿ ಆಗಿರ್ಬೋದು ಮತ್ತು ಕೇಡುಗಾಯಿ ಆಗಿರ್ಬೋದು ಮತ್ತು ಒಳ್ಳೆಕಾಯಿ ಮೂರನ್ನು ಯಾವುದೊಂದು ಬಿಡಲಾರ್ದಂಗೆ ಹರ್ಕೊಂಡು ಮೇಲೆ ಹಸಿಕಾಯಿ ಮಾತ್ರ ಬಿಟ್ಟು ನೆಕ್ಸ್ಟ್ ನಾವು ಎಲ್ಲ ಕಾಯಿ ಎಲ್ಲ ಆರಿದ್ಮೇಲೆ ಯಾವ ರೀತಿ ಒಂದು ಪ್ರಾಸೆಸ್ ಮಾಡ್ತೀವಿ ಮತ್ತು ಚಿಗುರು ಬರೋಕ್ಕೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಇದು ಮೆಣಸಿನಕಾಯಿ ರೀತಿ ಆಗಿರ್ಬೋದು ಅಥವಾ ಇವತ್ತು ಯಾವ ರೀತಿ ಹರಿತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ಯಾವ ಥರ ಕಾಯಿನ ಹರಿಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಸಿಕಾಯಿ ಬಿಟ್ಟಿನ ಉಳ್ಕಿದ್ದೆಲ್ಲವೂ ನಾವು ಇವತ್ತು ಹರ್ಕೊಂಡಿದ್ದೀವಿ. ಓಕೆನಾ? ಸೊ ಇದಿಷ್ಟು ಮೆಣಸಿನಕಾಯಿ ಹರಿಯೋದು ಒಂದು ಭಾಗ ಆಗಿದೆ. ಸೊ ಈಗ ಗುಂಟೂರು ಮತ್ತು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಗುಂಟೂರು ಮಾರ್ಕೆಟ್ ನೋಡೋಣ. ಸೊ ಇವತ್ತು ಗುಂಟೂರು ಮಾರ್ಕೆಟಿಗೆ ಎ ಸಿ ಕಾಯಿಗಳು 70,000ದಿಂದ 80,000 ಚೀಲಗಳು ಮಾರ್ಕೆಟಿಗೆ ಬಂದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ತೇಜ ನೋಡೋದಾದರೆ ತೇಜಕಾಯಿ ಬಂದ್ಬಿಟ್ಟು ಪ್ರತಿ 1 ಕ್ವಿಂಟಾಲ್ಗೆ 12,000ದಿಂದ ಹಿಡಿದು 16,000 ಮಾರಾಟ ಆಗಿದ್ದಾವೆ ಪ್ರತಿ 1 ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ. ಓಕೆನಾ? ನೆಕ್ಸ್ಟು 355 ಬ್ಯಾಡಗಿ ನೋಡೋದಾದರೆ 9,000ದಿಂದ ಹಿಡಿದು 12,500 ಮಾರಾಟ ಆಗಿದ್ದಾವೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 9,000ದಿಂದ ಹಿಡಿದು 12,500 ಮಾರಾಟ ಆಗಿದ್ದಾವೆ. ಡಿ ಕಾಯಿ ನೋಡೋದಾದರೆ 10,000ದಿಂದ 13,500 ಮಾರಾಟ ಆಗಿದ್ದಾವೆ. ಇನ್ನು ನಂಬರ್ 5 ನೋಡೋದಾದರೆ 10,000ದಿಂದ 14,000 ಮಾರಾಟ ಆಗಿದ್ದಾವೆ. ಇನ್ನು 278 ಕುಬೇರ ನೋಡೋದಾದರೆ 9,000ದಿಂದ ಹಿಡಿದು 11,500 ಮಾರಾಟ ಆಗಿದ್ದಾವೆ. ಇನ್ನು ಸೂಪರ್ 10 ನೋಡೋದಾದರೆ 13,000ದಿಂದ ಹಿಡಿದು 14,000 ಮಾರಾಟ ಆಗಿದ್ದಾವೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9,000ದಿಂದ ಹಿಡಿದು 12,000 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬುಲೆಟ್ ನೋಡೋದಾದರೆ 9,000ದಿಂದ ಹಿಡಿದು 13,000 ಮಾರಾಟ ಆಗಿದ್ದಾವೆ ಪ್ರತಿ 1 ಕ್ವಿಂಟಾಲ್ಗೆ. ಓಕೆನಾ? ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು. ಇನ್ನು ಗುಂಟೂರು ಮಾರ್ಕೆಟ್ ಆದಮೇಲೆ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋದಾದರೆ ಕಮ್ಮ ಮಾರ್ಕೆಟಲ್ಲಿ ಇವತ್ತು 10,000 ಎ ಸಿ ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜ ನೋಡೋದಾದರೆ ತೇಜ ಬೆಸ್ಟ್ ಬಂದುಬಿಟ್ಟು 16,900 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ತೇಜ ಮೀಡಿಯಮ್ ಬಂದುಬಿಟ್ಟು 15,500ರಿಂದ ಹಿಡಿದು 16,500 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಓಕೆನಾ? ನೆಕ್ಸ್ಟ್ ನಾವು ನೋಡೋದಾದರೆ ಗುಂಟೂರು ಮಾರ್ಕೆಟಿಗೆ ಇವತ್ತು ಹೊಸ ಕಾಯಿಗಳು ಬಂದಿದ್ದಾವೆ, ಅಂದರೆ ನ್ಯೂ ಅರೈವಲ್ಸ್ ಬಂದಿದ್ದಾವೆ. ಸೊ 1,000ದಿಂದ 1,500 ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜ ಬಂದುಬಿಟ್ಟು 12,500ರಿಂದ ಹಿಡಿದು 15,500 ಮಾರಾಟ ಆಗಿದೆ. ಇನ್ನು ಡಿ ಬಂದುಬಿಟ್ಟು 12,000ದಿಂದ ಹಿಡಿದು 14,500 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.